ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲೇ ಪ್ರೋಮೋ ನೋಡಿರ್ತೀರಾ. ಏನು ವಿಷಯ ಅಂತ ವರಾಯಿ ಅಮ್ಮನ ಪವಾಡ ಬಗ್ಗೆ ಹೇಳೋಣ ಅನ್ಕೊಂಡೆ. ಇದು ಈಗ ಮೊನ್ನೆ ಒಂದು ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆಯಲ್ಲಿ ಯಾವುದೋ ಒಂದು ರೀತಿಲಿ ಅಮ್ಮನೇ ಕಾಣಿಸ್ಕೊಂಡ್ರು, ಏನೋ ಒಂದು ಗೊತ್ತಿಲ್ಲ ನನಗೆ. ಯಾವುದೋ ಒಂದು ರೂಪದಲ್ಲಿ ಬಂದು ವರಾಯಿನಿ ಪೂಜೆ ಮಾಡು, ನೀನು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ವರಾಯಿನಿ ಪೂಜೆ ಮಾಡೋಣ ಅನ್ಕೊಂಡು, ಅದು ಯಾವತ್ತು ಏನಾಗುತ್ತೆ, ಎಷ್ಟನೇ ದಿವಸದಿಂದ ಸ್ಟಾರ್ಟ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ. ಹಿಂಗೆ ಯಾವುದೋ ಒಂದು ವಿಡಿಯೋ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದಾಗದೆ ವರಾಯಿನಿ ಅಮ್ಮ ಇನ್ನೇನು 2 ದಿವಸಕ್ಕೆ ಹೋದ್ರೆ ಪೂಜೆ ಸ್ಟಾರ್ಟ್ ಆಗುತ್ತೆ, 15ನೇ ತಾರೀಕಿಂದ ಏನೋ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತೋರಿಸಿದ್ರು. ಸರಿ, ತೋರಿಸಿದ್ರಲ್ಲ, ಆಯಿತು, ಮಾಡಿದ್ರೆ ಆಯಿತು ಬಿಡಿ, ನಿನ್ನ ಈ ಥರ 2-3 ದಿವಸ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಆದ್ಮೇಲೆ ಸರಿ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಹೋಗಿ ಬಂದು ಸ್ವಲ್ಪ ಹೊತ್ತು ಮನಗಿದ್ದೆ. ಎಷ್ಟು 2 ಗಂಟೆಗೆ. ಯಾವತ್ತೇನೋ ತಲೆನೋವು ಎದ್ದೊಳಕ್ಕೆ ಆಗದಷ್ಟು ತಲೆನೋವಾಗಿತ್ತು. ಕುಂತಿದ್ವಿ. ಸರಿ ಮನೆಗೆ ಕುಂತ್ಕೊಂಡಿದ್ದೆ. ಸರಿ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಗಿಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಮನಿಕೊಂಡೆ. ಕರೆಕ್ಟಾಗಿ 5:15 ಎಚ್ಚರಿಕೆ ಆಯಿತು. ಯಾರೋ ಬಂದು ಎದೋಳು ಪೂಜೆ ಮಾಡೋ ಟೈಮ್ ಆಯಿತು, ಎದೋಳು ಪೂಜೆ ಮಾಡೋ ಟೈಮ್ ಆಯಿತು ಅನ್ನೋ ಥರ ಎಬ್ಬಿಸಿದ್ರು. ಸರಿ, ಏನೋ ಕನ್ಸಿರ್ಬೇಕು ಅನ್ಕೊಂಡು ನಾನು ಸುಮ್ಮನಾದೆ. ಸರಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ತೆಗ್ದಿದ ತಕ್ಷಣನೇ ವರಾಯಿನಿ ವಿಡಿಯೋ ಬಂದ್ಬಿಡ್ತು. ಇವತ್ತು ಮೊದಲನೇ ವರಾಯಿನಿ ಪೂಜೆ, 9 ದಿನದಲ್ಲಿ ಮೊದಲನೇ ದಿವಸದ ವರಾಯಿನಿ ಪೂಜೆ ಅಂತ ಬಂತು. ಇವತ್ತಿನ ಸ್ಟಾರ್ಟ್, ಅದಕ್ಕೆ ಯಾರೋ ಎದೋಳು ಅನ್ನಂಗೆ ಆಯ್ತು ಅಂದ್ಬಿಟ್ಟು ಮಾಡ್ಕೊತಾ ಬಂದೆ. ಸರಿ ಅಂದ್ಬಿಟ್ಟು ನಾನು ಅಂದ್ರೆ ಬೇರೆ ಜಾಬ್ಗೇನೋ ಟ್ರೈ ಮಾಡ್ತಾ ಇದ್ದೆ. ನಾನು ಅನ್ಕೊಂಡು ನಾನು ಅನ್ಕೊಂಡಿದ್ದೆ ಬೇರೆ ಥರ, ಅಮ್ಮ ಕೊಟ್ಟಿರೋದೇ ಬೇರೆ ಥರ ಅನ್ನೋ ರೀತಿಲಾಯಿತು. ಸರಿ ಅಂದ್ಬಿಟ್ಟು ಫಸ್ಟ್ನೇ ದಿವಸ ಪೂಜೆ ಮಾಡಿದೆ, 2ನೇ ದಿವಸ ಪೂಜೆ ಮಾಡಿದೆ, 3ನೇ ದಿವಸ ಗುರುವಾರ ರಾಯರ್ನು ಪೂಜೆ ಮತ್ತು ವರಾಯಿನಿ ತಾಯಿನೂ ಪೂಜೆ ನಾನು ಒಟ್ಟಿಗೆ ಮಾಡಬೇಕಾಗಿತ್ತು. ಸರಿ ಅಂದ್ಬಿಟ್ಟು ನಾನು ಯಾವಾಗಲೂ ಸಾಯಂಕಾಲ ಅಲ್ವಾ ಪೂಜೆ ಮಾಡೋದು. ಸರಿ ಅಂದ್ಬಿಟ್ಟು ಸಾಯಂಕಾಲನೇ ಹೂವು ತೊಗೊಂಡ್ಬಂದು ಆ ತಕ್ಷಣ ತೊಗೊಂಡ್ಬಂದು ನನಗೂ ಆಚೆ ಕಡೆ ಸ್ವಲ್ಪ ಈಗ ಎಲ್ಲ ಕೆಲಸಗಳು ಇದ್ದು ಎಲ್ಲ ಒಂದು ಪದಿಯ ಸೈಡ್ಗೆ ಇಟ್ಬಿಟ್ಟು ನಾನು ಪೂಜೆಗೆ ಅಂತ ರೆಡಿ ಮಾಡಿಕೊಂಡೆ. ಪೂಜೆ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ಯಾರೋ ಬಂದಿದ್ರು. ಸರಿ ಹೂವು ಕೇಳಬೇಕು ಅಂತ ಅಂದ್ಕೊಂಡ್ರು. ಹೂವು ಕೇಳ್ಬಿಟ್ಟು ಅವ್ರು ಹೋದ್ಮೇಲೆ ನಾನು ರಾಯರ ಹತ್ರ ಮತ್ತು ವರಾಯಿನಿ ಅಮ್ಮನ ಹತ್ರ ಕೇಳ್ಕೊಂಡೆ. ನಾನು ರಾಯರ ಹತ್ರ ಅಷ್ಟು ಕೇಳ್ಕೊಳ್ಳೋದ್ಕಿಂತ ಫಸ್ಟ್ ವರಾಯಿನಿ ಅಮ್ಮನ ಕೇಳ್ಕೊಂಡಿದ್ದೆ. ಈ ನವರಾತ್ರಿ 9 ದಿವಸದ ನವರಾತ್ರಿ ಮುಗೀತಾ ಬರುತ್ತೆ. 9ನೇ ದಿವಸ ನವರಾತ್ರಿ ನೆಕ್ಸ್ಟ್ ಗುರುವಾರನೇ. ಇನ್ನು 3 ದಿವಸ ಪೂಜೆ ಆಗೈತಮ್ಮ ಮಾಡಿ, ನಾನು ಅಂದ್ಕೊಂಡಿದ್ದು ನೀನು ಮಾಡಿಕೊಡು ತಾಯಿ ಅಂತ ನಾನು ವರಾಯಿನಿ ಅಮ್ಮನ ಹತ್ರ ಕೇಳಿದ್ದೆ. ಅಮ್ಮ ಅದಕ್ಕೆ ಹೂವು ಪ್ರಸಾದನೂ ಕೊಟ್ಟಿತ್ತು. ನಾನು ಮಾಡಿಕೊಡ್ತೀನಿ, ನಾನು ಇದ್ದೀನಿ ಅಂತ ಅನ್ನೋ ಧೈರ್ಯದ ಮೇಲೆ ಕೊಟ್ಟಿತ್ತಮ್ಮ. ಅದೇ ಥರ ಸರಿ ಪೂಜೆ ಎಲ್ಲ ಆಯಿತು. ಒಂದು ಸೆಕೆಂಡು ನಾನು ಕೂತ್ಕೊಂಡೆ. ಸರಿ ಪೂಜೆ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅಮ್ಮ ಕಾಫಿ ಮಾಡಿಕೊಟ್ರು. ಕೂತ್ಕೊಂಡೆ. ನಾನು ಕೂತ್ಕೊಂಡು ಆದ್ಮೇಲೆ ಸ್ವಲ್ಪ ಹೊತ್ತೇನೋ ಮೆಸೇಜ್ ಬಂತ ನೋಡೋಣ ಅಂದ್ಬಿಟ್ಟು, ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ, ಯಾರು ಮೆಸೇಜ್ ಮಾಡ್ತಾ ಇರ್ತಾರೆ, ಅದ್ರ ಸಲುವಾಗಿ ನೋಡೋಣ ಏನು ಮೆಸೇಜ್ ಆಗೈತೆ ಅಂತ ನೋಡೋಣ ಅಂತ ತೆಗೆದೆ. ಮೆಸೇಜ್ ಬಂದಿತ್ತಲ್ಲ ಅಂದ್ಬಿಟ್ಟು ನೋಡಿದ್ರೆ ನನ್ನ ಜಾಬ್ ಆಪರ್ಚುನಿಟಿ ಬಂದಿತ್ತು ನನಗೆ. ಸರಿ ಅಂದ್ಬಿಟ್ಟು ಅಪ್ಲೈ ಮಾಡಿದೆ, ಕಾಲ್ ಅಟೆಂಡ್ ಮಾಡಿದೆ, ಮಾತಾಡಿದೆ. ಸರಿ ಆಯಿತು, ಮಂಡೇ ಇಂಟರ್ವ್ಯೂ ಇದೆ, ಬನ್ನಿ ಜಾಯಿನ್ ಮಾಡ್ಕೊಡ್ತೀನಿ ಅಂತ ಅಂದರು. ಸರಿ ಇಲ್ಲಿಂದ ಇಂಟರ್ವ್ಯೂಗೆ 2:30ಗೆ ಇಂಟರ್ವ್ಯೂ ಇತ್ತು. ಸರಿ ಹೋಗಿ ಇಂಟರ್ವ್ಯೂ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ನಾನು ಸೋಮವಾರ ಈಗ ಮೊನ್ನೆ ಸೋಮವಾರ ಎಲ್ಲ ರೆಡಿ ಮಾಡಿಕೊಂಡೆ. ಮನೆಯಿಂದ ಆಚೆ ಹೋಗಕ್ಕೆ ಮುಂಚೆ ಸರಿ ತಾಯಿ ನೆನ್ಸ್ಕೊಂಡು ಹೋಗೋಣ, ರಾಯರ್ನ ನೆನ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ರಾಯರ್ನ ನಮ್ಮ ಮಂತ್ರಾಕ್ಷತೆ ಮನೇಲೇ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ. ಮತ್ತು ಆ ಮಂತ್ರಾಕ್ಷತೆ ಬೇಕು ಅಂದರೆ ನಾನು ವಿಡಿಯೋದಲ್ಲಿ ಐತಿ, ಈಗಲೂ ಮಾಡಿದ್ದೀನಿ, ವಿಡಿಯೋ ತಪ್ಪದೆ ನೋಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಸರಿ ಅಂದ್ಬಿಟ್ಟು ಮಂತ್ರಾಕ್ಷತೆ ಎಲ್ಲ ಹಾಕ್ಕೊಂಡೆ. ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ತಾಯಿದು ಯಾಕೋ ಮನ್ಸು ದೀಪ ಹಚ್ಬಿಟ್ಟು ಹೋಗೋಣ ಅಮ್ಮಂದು. ಯಾಕಂದರೆ ಕಂಟಿನ್ಯೂಸ್ 9 ದಿವಸದಿಂದ ಪೂಜೆ ಮಾಡ್ತೀನಿ. ಬೆಳಗ್ಗೆ ಸಾಯಂಕಾಲ ಹಚ್ಚಿದ್ದೆ, ಇನ್ನು ಬೆಳಕಾನ ಉರಿತಾ ಇರುತ್ತೆ ನಮಗೆ. ಸರಿ ಅಂದ್ಬಿಟ್ಟು ಇನ್ನೇನು ಆರೋಗ್ಯತೆಲ್ಲ ಹಚ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಆಚೆ ಕಾಲಿಟ್ಟವನು ತಿರ್ಗಾ ಒಳಗೆ ಬಂದು ತಾಯಿಗೆ ಒಂದು ಹೂವು ಇಟ್ಬಿಟ್ಟು ಅಮ್ಮನ ಹತ್ರ ಹೇಳ್ಕೊಂಡು ದೀಪ ಹಚ್ಬಿಟ್ಟು ಹೇಳ್ಕೊಂಡು ಅಂತ ಹೊರಟೆ. ಹೋದೆ. ಲೇಟ್ ಆಯಿತು. ಇಂಟರ್ವ್ಯೂ ತೊಗೊಂಡಾಗ ನನಗೆ ಮೇ ಬಿ 7 o'clock ಏನೋ ಆಯ್ತು ಅನಿಸುತ್ತೆ. ಟೋಟಲ್ 250 ಜನ ಇಂಟರ್ವ್ಯೂಗೆ ಅಂತ ಅಟೆಂಡ್ ಆಗಿದ್ದು. ಆಮೇಲೆ ನಾನು 7 ಗಂಟೆಗೆ ಇಂಟರ್ವ್ಯೂ ಕೊಟ್ಟರು. ಜಾಸ್ತಿ ಏನೂ ಕೇಳಿಲ್ಲ, 2 ಮಾತು ಅಷ್ಟೇನೇನೂ ಕೇಳಿಲ್ಲ. ಸರಿ ಆಯಿತು, ಕೆಲಸಕ್ಕೆ ಯಾವಾಗ ಜಾಯ್ನ್ ಆಗ್ತೀರಾ ಅಂತಂದರು. 1ನೇ ತಾರೀಕಿಂದ ಅಂತ ಅಂದ್ಬಿಟ್ಟು ನಾನು ಜಾಯ್ನ್ ಆಗ್ತೀನಿ 1ನೇ ತಾರೀಕಿಂದ ಅಂತೆಲ್ಲ ಹೇಳ್ಬಿಟ್ಟು
ಸರಿ ಆವಾಗ ಆವಾಗ ಬಂದು ಮನೆ ಆಮೇಲೆ ಫಾರಮ್ಗಳು ಕೊಟ್ಟಿದ್ರು, ಅದೆಲ್ಲ ಜಾಯಿನ್ ಎಲ್ಲ ಆಗ್ತೀನಿ ಅಂದಮೇಲೆ ಫಾರಮ್ಗಳು ಕೊಟ್ಟರು. ಆ ಫಾರಮ್ ಎಲ್ಲ ಫಿಲಪ್ ಮಾಡಿ ಆಧಾರ್ ಕಾರ್ಡ್ ಅಂತೆ ಏನೋ ಒಂದಷ್ಟು ಡೀಟೇಲ್ಸ್ ಎಲ್ಲ ಕೇಳಿದ್ರು. ಸರಿ ಅಂತ ಕೊಟ್ಬಿಟ್ಟು ಬಂದ ಮೇಲೆ ನಮ್ಮ ಅಕ್ಕ ಫೋನ್ ಮಾಡಿದ್ರು, ಅವ್ರ ಮನೆಗೆ ಹೋಗ್ಬಿಟ್ಟು ಬಂದು ಆದ ನಂತರ ತಾಯಿಗೆ ಮನೆಗೆ ಬರೋಷ್ಟರಲ್ಲಿ ಹೂವು ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಟೈಮ್ ನೋಡಿದ್ರೆ 9:30 ಆಗಿತ್ತು. 9:30 ಯಾಕಂದರೆ BTM ಲೇಔಟ್ ಇರೋದು JP ನಗರ್ ಹತ್ರ, ರಾಗಿಗೂಡದಿಂದ ಮುಂದೆ. ಸರಿ ಅಲ್ಲಿಂದ ಮುಗಿಸ್ ಯಾಕಂದ್ರೆ ಸಿಗ್ನಲ್ಗಳೆಲ್ಲ ಐತೆ, ಬನಶಂಕರಿ ಸಿಗ್ನಲ್ ಎಲ್ಲ ಐತೆ. ಅದು ಬೇರೆ ಆಷಾಢದ ಶ್ರಾವಣ, ಅದು ಬೇರೆ ಟ್ರಾಫಿಕ್ಕು, ಬನಶಂಕರಿ ಅಮ್ಮನ ಉತ್ಸವ ಬೇರೆ ಶುಕ್ರವಾರ ಇದ್ರಿಂದ. ಸರಿ ಅಂದ್ಬಿಟ್ಟು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ಹಂಗೆ ಅಕ್ಕ ಮನೆಗೆ ಹೋದೆ, ಅಲ್ಲಿ ಸ್ವಲ್ಪ ಕುತ್ಕೊಂಡು ಕಾಫಿ ಕೊಟ್ಟರು, ಕುಡ್ಕೊಂಡು ಸರಿ ಅಂದ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 9:30 ಆಯಿತು. ಹೂವೆಲ್ಲ ತೊಗೊಂಡ್ಬಂದು ಅವಾಗ ಹೂವು ಹಾಕಿ ಅವಾಗ ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಆಯಿತು. ಸರಿ ಅಮ್ಮನ ಹತ್ರ ನಾನು ಒಂದು ವಿಷಯವಾಗಿ ಕೇಳ್ಕೊಂಡಿದ್ದೆ, ಅಮ್ಮ ನಾನು ನಿನಗೆ ಮಡ್ಲಕ್ಕಿ ತೊಗೊಂಬಂದು ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ಇದೆಲ್ಲ ವರಾಹಿಣಿ ತಾಯಿ ಪೂಜೆ 9 ದಿವಸದೆಲ್ಲ ಆದಮೇಲೆ ನನಗೆ ನೆಕ್ಸ್ಟ್ ತಿಂಗಳು ಹೋಗೋಣ ಅಮ್ಮನ ದೇವಸ್ಥಾನಕ್ಕೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಮ್ಮನೇ ಈ ದಾರಿ ತೋರಿಸಿದಾಗ ಅಮ್ಮನಿಗೆ ನಮ್ಮ ಕಡೆ ಏನಾದ್ರು ಕೊಡಬೇಕಲ್ಲ, ಅದಕ್ಕೆ ಒಂದು ಸೇವೆ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಅಮ್ಮನ ನಾನು ಇನ್ನೊಂದು ಕೇಳ್ಕೊಂಡೆ, ನನಗೆ ಏನೇ ಪ್ರಾಬ್ಲಮ್ ಅಂದರೂ ನೀನು ನಿಂತ್ಕೊಳಮ್ಮ ನನಗೆ ಅಂತ ಅಂದಾಗ ರಾಯರ್ ಫೋಟೋದಿಂದ ಫಸ್ಟ್ ಹೂವು ಕೊಟ್ಟಿದ್ದೆ ರಾಯರು. ನಿಂತ್ಕೊಳ್ತೀವಿ ಅನ್ನೋ ಒಂದೇ ಒಂದು ಉತ್ತರಕ್ಕೆ ರಾಯರೇ ಫಸ್ಟು ನನಗೆ ಅವತ್ತು ಹೂವು ಕೊಟ್ಟಿದ್ದು. ಆಮೇಲೆ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ವರಾಹಿಣಿ ಅಮ್ಮ ಬಲಗಡೆಯಿಂದ ನಾನು ಕೇಳ್ಕೊಂಡಿದ್ದೆ, ಅಮ್ಮ ನನ್ನ ಬಲಗೈಯಾಗಿ ನೀನು ನಿಂತ್ಕೊಂಡು ನನ್ನ ದಾರಿ ಉದ್ದಕ್ಕೂ ಕೈ ಹಿಡಿದು ನಡೆಸ್ಕೊಂಡೋಗಮ್ಮ ವರಾಹಿಣಿ ಅಂತ ಕೇಳ್ಕೊಂಡಿದ್ದೆ. ಅಮ್ಮನೂ ಅಷ್ಟೇ ಬಲಗಡೆ ಭಾಗದಿಂದನೇ ಹೂವು ಕೊಟ್ಟರು. ಇನ್ನೊಂದು ಅಷ್ಟೇ, ಏನೇ ಇದ್ರೂ ಯಾವುದೇ ದೇವ್ರು ಮಾಡ್ತೀವಿ ಅಂದ್ರೂ ಒಂದು ನಂಬಿಕೆ ಇರಬೇಕು. ಅಮ್ಮ ಇದ್ದಾರೆ ಮತ್ತು ರಾಯರಿದ್ದಾರೆ ಅಂತ ಅಂದ್ಕೊಂಡು ಜೊತೆ ನಮ್ಮ ಜೀವನ ಪೂರ್ತಿ ನಡ್ಕೊಂಡು ಯಾವ್ದಾದ್ರು ಒಂದು ಸಮಸ್ಯೆಯಿಂದ ಪಾರಾಗ್ತೀವಿ ಅಂತ ಅನ್ಕೊಬೋದು. ಹೊರತು ಇದರಲ್ಲಿ ಏನು ಎಲ್ಲರೂ ಹೇಳ್ತಾರೆ, ಮತ್ತು ಇನ್ನೊಂದು ಎಲ್ಲರೂ ಹೇಳ್ತಾರೆ, ನೀನು ಎಲ್ಲಾರು ಪೂಜೆ ಮಾಡ್ತೀಯಾ ಅಂತ ಕೇಳ್ತಾರೆ. ಅದ್ರ ಸಲುವಾಗಿ ಅದಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ. ಯಾಕಂದರೆ ಜನಕ್ಕೆ ನಂಬಿ ಮೋಸ ಹೋಗೋದಕ್ಕಿಂತ ದೇವ್ರನ್ನ ನಂಬಿ ನಾವು ಬೆಳೆಯೋದ ಮೇಲೆ, ಯಾಕಂದರೆ ದೇವ್ರು ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ, ಕೈ ಹಿಡಿದು ನಡೆಸ್ತಾರೆ ಅಂತ ಅಂದ್ಕೊಂಡು ಅಮ್ಮನ ಎಲ್ಲ ವರಾಹಿಣಿ ಪತ್ತಿಂಗಿ ದೇವಿ. ಯಾಕಂದರೆ ನಾವು ಆದಷ್ಟು ಈಗ ಕೆಟ್ಟ ಶಕ್ತಿಗಳು ಇದ್ದೇ ಇರುತ್ತೆ ಎಲ್ಲ ಕಡೆನೂ. ನಾವು ಮಾಡಿಸೋದು ಎಷ್ಟೊಂದು ಜನ ಮಾಡಿಸೋರಿದ್ದಾರೆ. ಆದ್ರ ಸಲುವಾಗಿ ಅಂದರೆ ನೋಡಿ ಈ ಥರ ನಾನು ರಾಯರ ಪೂಜೆ ಮಾಡ್ತೀನಿ, ಅಮ್ಮನೇ ನನಗೆ ಬಂದು ಹೇಳ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತು ಇನ್ನೊಂದು ಈ ರೀಸೆಂಟ್ ಆಗಿರೋ ಇನ್ನೊಂದು ಚಿಕ್ಕ ಘಟನೆ ಹೇಳ್ತೀನಿ, ನಂಬ್ತಿರೋ ಇಲ್ವೋ, ಇದು ನನ್ನ ಕನಸು. ಅದು ಇನ್ನೂ ನೆನಪಾಯ್ತು ನನ್ನ ಕನಸಲ್ಲಿ. ಮಧ್ಯರಾತ್ರಿ 1:45 1:15 ಆಗಿತ್ತು ಅನ್ಸುತ್ತೆ. ಒಂದು ಕೆಟ್ಟ ಕನಸು ಅಂದರೆ ಕೆಟ್ಟ ಕನಸು, ಫುಲ್ಲು ಭಯಂಕರ. ಈ ಭೂತ ಪ್ರೇತಗಳು ಆಟಾಡ್ಸ್ಕೊಂಬರೋ ಥರ ಅದೆಲ್ಲ ಕನಸು ಬೀಳ್ತಾ ಇತ್ತು ಅವತ್ತು. ಸರಿ ಅಂದ್ಬಿಟ್ಟು ಕನಸಲ್ಲೇ ಅಷ್ಟು ಗಾಬರಿ ಆಯಿತು. ಗಾಬರಿ ಆಗ್ತಾ ಇದ್ದಂಗೆ ಫಸ್ಟು ನನ್ಗೆ ಯಾವುದೇ ಒಂದು ಕನಸಲ್ಲಿ ಯಾವಾಗಲೇ ಇದ್ರೂ ನಾನು ರಾಯರ ಹೆಸರು ಫಸ್ಟ್ ಕರೀತಾ ಇದ್ದಿದ್ದು. ಆಮೇಲೆ ಏನೋ ದಿಢೀರ್ ಅಂತ ಅಮ್ಮ ವರಾಹಿಣಿ ಅಂತ ಕನಸಲ್ಲಿ ಅಂದ್ಕೊಂಡಿದ್ದಷ್ಟೇ, ಒಂದು ಬೆಳಕು ಥರ ರೀತಿಲಿ ಅಮ್ಮ ಕಾಣಿಸ್ಕೊಂಡ್ಲು ಅವತ್ತು ನನಗೆ. ಅದು ಏನು ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಕೈ ಕಾಲೆಲ್ಲ ನರಕ ಬರೋಷ್ಟು ಆಗ್ಬಿಡ್ತು. ಸರಿ ಅಮ್ಮ ವರಾಹಿಣಿ ಅಮ್ಮ ಅಂದಿದ ತಕ್ಷಣ ಬೆಳಕು ರೂಪದಲ್ಲಿ ಅಮ್ಮ ಕಾಣಿಸ್ಕೊಂಡ್ಲು ಅವತ್ತು ನನಗೆ. ಅವತ್ತು ಅಂದ್ಕೊಂಡೆ ಅಮ್ಮ ನಮ್ಮ ಮನೇಲಿ ಸದಾ ಬಂದು ನೆನೆಸಿದ್ದಾಳೆ ಅಂತ. ನಾನು ಯಾವಾಗಲೂ ಮೊದಲು ನಾನು ಪಂಚಮಿ ಟೈಮಲ್ಲಿ ಇಷ್ಟು ದಿವಸ ಬಿಡ್ದಂಗೆ ಅಂತ ನಾವು ಏನಾದ್ರು ಒಂದು ಹರಕೆ ಹೊತ್ಕೊಂಡ್ರೆ ಅಮ್ಮನಿಗೆ ಇಷ್ಟು ಪಂಚಮಿ ಮಾಡ್ತೀನಮ್ಮ ಅಂತ ಅಂದ್ಕೊಂಡ್ರೆ, ಅಷ್ಟು ಪಂಚಮಿ ನಾವು ಮಾಡ್ಕೊಂಡ್ರೆ ಅಮ್ಮ ಆ ಪಂಚಮಿ ಮುಗಿಯೋಷ್ಟರಲ್ಲಿ ಏನಾದ್ರು ಒಂದು ಒಳ್ಳೇದು ಮಾಡ್ತಾರೆ. ಮತ್ತು ನಾನು ಅಂದ್ಕೊಂಡೇ ಅಮ್ಮನ ಹತ್ರ ನಾನು ಕೇಳ್ಕೊಂಡಿದ್ದೆ ಇಷ್ಟು, ಈ ನವರಾತ್ರಿ ಮುಗಿಯೋಷ್ಟರಲ್ಲಿ ಈಗ ನನಗೊಂದು ದಾರಿ ತೋರಿಸ್ಕೊಂಡಿದ್ದೆ, ಅಮ್ಮ ಅದೇ ಥರನೇ ನನಗೆ ದಾರಿ ತೋರಿಸ್ಕೊಡ್ತಿದ್ದಾಳೆ. ಏನು ಹೇಳಿದ್ರು ಸಾಲದ ವರಾಹಿಣಿ ಅಮ್ಮಂದು. ಅದಕ್ಕೆ ನಾನು ಎಲ್ಲರೂ ಹೇಳೋದು, ಯಾರು ಜನ ಸಂಬಂಧಿಕರನ್ನ ಯಾರು ನಂಬಕ್ಕೆ ಹೋಗ್ಬೇಡಿ, ದೇವ್ರನ್ನ ನಂಬಿ ಯಾವ್ದಾದ್ರು ಒಂದು ರೂಪದಲ್ಲಿ ಸಹಾಯ ಮಾಡ್ತಾರೆ ಅಂತ. ಅದಕ್ಕೆ ನಾನು ಎಲ್ಲರ ಹತ್ರನೂ ಹೇಳ್ತೀನಿ. ಯಾಕಂದರೆ ಜನ ನಂಬಿ ಮೋಸ ಹೋಗೋಕ್ಕಿಂತ ದೇವ್ರನ್ನ ನಂಬಿ ಸತ್ಯ ಗೆಲ್ಲೋದೇ ಮೇಲು ಅಂದ್ಕೊಂಡು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಇದೇ ಥರ ಏನಾದರೂ ವರಾಹಿಣಿ ತಾಯಿ 9ನೇ ವಾರದ ಕೊನೆಯ ದಿವಸದ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು. ಗುರುವಾರ ಬಿದ್ದಿದೆ. ಮತ್ತು ಯಾವ ರೀತಿ ಬೇಕು, ಯಾವ ರೀತಿ ಮಾಡಬೇಕು ಅಂತ ಏನಾದ್ರು ಕೇಳಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಾಗಿ ಸರಿ, ಯೂಟ್ಯೂಬಲ್ಲಾಗಿ ಸರಿ, ನಾನು ಮೆಸೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ಕೊಡ್ತೀನಿ.
ಕೇಳ್ಕೊಳ್ತೀನಿ. ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ವರಾಹಿಣಿ ಹಬ್ಬದ ಮೇಲೆ ಸ್ವಲ್ಪ ಎಲ್ಲರೂ ಪೂಜೆ ಸೇವೆಯನ್ನ ಮಾಡಿ. ಯಾಕಂದ್ರೆ ಅಮ್ಮ ತುಂಬಾ, ಅಮ್ಮ ಅಂತ ಕರೆದ್ರೆ ಓಡೋಡಿ ಬರ್ತಾಳೆ ಅಂತಾರಲ್ಲ, ಹಂಗೆ ಅಮ್ಮನ ಮನ್ಸು ತುಂಬಾ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ಆ ಒಂದು ಕ್ಲಿಕ್ ನ ಹಾಕ್ತೀನಿ. ಯಾಕಂದ್ರೆ ನಾ ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಅಮ್ಮ ನೀನ್ ನಮ್ಮ ಮನೆಗ್ ಬಂದಿದ್ಯಾ ತಾಯಿ, ನಾನು ಪೂಜೆ ಸೇವೆ ಸ್ವೀಕರಿಸ್ತಾ ಇದ್ದೆ ಅಂದ್ರಲ್ಲ, ಅಮ್ಮ ಊರ್ ಪ್ರಸಾದದಿಂದನೇ ಒಂದು ಉತ್ತರ ಕೊಟ್ಟಾಳೆ, ನಾನು ಬಂದಿದ್ದೀನಿ ಮಾಡಿದ್ದೀನಿ ಅಂತ. ನಾನು ಇದ್ರ ತನಕ ಅಮ್ಮನ್ಗೆ ತರತರವಾದ ನೈವೇದ್ಯಗಳು ಮಾಡಿದ್ದೆ ನಾನು ಅಪರೂಪದಲ್ಲಿ ಅಪರೂಪ ಅಂತಾನೆ ಅನ್ಕೊಂತೀನಿ. ಆ ನನಗೇನಾದ್ರು ಅಮ್ಮನೇ ಮನ್ಸು ಕೊಟ್ಟು ಏನಾದ್ರು ನೈವೇದ್ಯಗಳಲ್ಲಿ ಮಾಡಬೇಕು ಅನ್ಸಿದ್ರೆ ಮಾತ್ರ ಮಾಡ್ತೀನಿ. ಇಲ್ಲ ಅಂದ್ರೆ ಒಂದು ಲೋಟ ನೀರು, ಒಂದು ಲೋಟ ಹಾಲು ಇಟ್ಬಿಟ್ಟು ಅಮ್ಮನಿಗೆ, ಅಮ್ಮ ನನ್ನ ಕೈಲಾಗಿದ್ದೆ ಇಷ್ಟು ಒಪ್ಪಿಸ್ಕೊ ತಾಯಿ ಅಂತ ಅಂದ್ಬಿಟ್ಟು ಇಷ್ಟು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಒಟ್ನಲ್ಲಿ ಅಮ್ಮನಿಗೆ ಅದೇನೋ ಅಂತಾರಲ್ಲ, ನೀರು ಕೊಟ್ಟರು ಅಮೃತವಾಗಿರುತ್ತೆ, ಹಾಲು ಕೊಟ್ಟರು ಅಮೃತವಾಗಿರುತ್ತೆ, ಪಂಚಭಕ್ಷಗಳನ್ನು ಮಾಡಿ ಕುದ್ರು ಅಮ್ಮನಿಗೆ ಅಮೃತವಾಗಿರುತ್ತೆ. ಯಾಕೆ ನಮ್ಮ ಮನಸ್ಸಲ್ಲಿರೋ ಭಕ್ತಿ ಅಮ್ಮನಿಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲಾ ದೇವರುಗಳು ಅಷ್ಟೇ, ಒಂದು ಭಕ್ತಿಯನ್ನು ನಂಬಿಕೆ, ಭಕ್ತಿಯನ್ನ ಒಂದು ಜ್ಯೋತಿ ಇದ್ರೆ ಮಾತ್ರ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರಲ್ಲ, ಅದು ನನ್ನ ಜೀವನದಲ್ಲಿ ತುಂಬಾ ತುಂಬಾ ರಾಯರು ನನಗೆ ಕೊಟ್ಟಿರೋ ಒಂದು ಶಕ್ತಿ ಅಂದ್ರೆ ಅದೊಂದೇ. ಇಡೀ ವಿಡಿಯೋನ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಯೂಟ್ಯೂಬ್ ಐಡಿನ ಫಾಲೋ ಮಾಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಆಶೀರ್ವಾದ ನನಗೆ ಸದಾಕಾಲ ಹೀಗೆ ಇರಲಿ. ತಾಯಿ ವರಾಹಿಣಿ ಮತ್ತು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ